ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಎಪಿಸೋಡ್ನಲ್ಲಿ ಏನಾಗಿದೆ ನೋಡೋಣ. ಅಜಿತ್ ಹಾಗೂ ಭೂಮಿ ಇಬ್ಬರೂ ಸಹ ಒಬ್ರಿಗೊಬ್ಬರು ಡಿಕ್ಕಿಯನ್ನು ಹೊಡ್ಕೊಳ್ತಾರೆ. ಆಗ ಅಜಿತ್ ಹೇಳ್ತಾನೆ, ನಿನಗೇನಾದರೂ ಡಿಕ್ಕಿ ಹೊಡಿಬೇಕು ಅಂತ ಆಸೆ ಇದ್ದರೆ ಯಾಕೆ ಅಷ್ಟೊಂದು ಕಷ್ಟಪಡ್ತೀಯ, ನಾನೇ ಹೊಡಿತೀನಿ ಬಾ ಅಂತ ಹೇಳಿ ಡಿಚ್ಚಿಯನ್ನು ಕೊಡ್ತಾನೆ. ಆಗ ಇಬ್ಬರೂ ಸಹ ಸಾಹೇಬ್ರೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಬ್ಬರೂ ಸಹ ಸ್ವಲ್ಪ ಮುದ್ದಾಗಿ ಕಿತ್ತಾಟವನ್ನು ನಡೆಸ್ತಾರೆ. ತದನಂತರ ಭೂಮಿಯ ಮಾವ ಜೋರಾಗಿ ಸೌಂಡನ್ನು ಮಾಡ್ತಾ ಇರ್ತಾರೆ, ಎಲ್ಲರೂ ಬನ್ನಿ ಅಂತ ಹೇಳಿ. ಆಗ ಅಜಿತ್ ಹೇಳ್ತಾರೆ, ಏನೋ ನಿಮ್ಮ ಮಾವ ಹೇಳಬೇಕಂತ ಹೇಳಿ ಆತುರ್ತಾ ಇದ್ದಾರೆ, ಹೋಗು ಏನು ಅಂತ ಕೇಳಿ ಹೋಗು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ತದನಂತರದಲ್ಲಿ ಎಲ್ರಿಗೂ ಸಹ ಸ್ವೀಟನ್ನು ಕೊಡ್ತಾ ಇರ್ತಾರೆ. ಆಗ ಏನಾಯಿತು ಅಂತ ಹೇಳಿ ಭೂಮಿ ಅವರ ಮಾವನನ್ನು ಕೇಳಿದಾಗ ಫಸ್ಟು ನೀನು ಸ್ವೀಟ್ ತಿನ್ನು ಅಂತ ಹೇಳಿ ತಿಳಿಸ್ತಾರೆ. ತದನಂತರ ಎಲ್ರಿಗೂ ಸಹ ಹೇಳ್ತಾರೆ, ಭೂಮಿ ಮಹಿಳಾ ಪೇದೆ ಎಕ್ಸಾಮ್ನನ್ನು ಬರೆದಿದ್ದಾಗ ಅದು ಏನಿತ್ತು ಅದರಲ್ಲಿ ಭೂಮಿ ಯಶಸ್ವಿಯಾಗಿ ಮೊದಲ ಹೆಜ್ಜೆಯನ್ನು ಪಾಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಎಲ್ಲರೂ ಸಹ ತುಂಬಾ ಖುಷಿ ಮತ್ತು ಸಂತೋಷದಲ್ಲಿ ಇರ್ತಾರೆ. ಆಗ ಇದನ್ನು ಕೇಳಿದಂತಹ ಅಜಿತ್ ಈ ಭೂಮಿಯನ್ನು ಗಟ್ಟಿಯಾಗಿ ತಪ್ಕೊಳ್ತಾನೆ. ಆಗ ಎಲ್ಲರೂ ಸಹ ಓ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ನೆಕ್ಸ್ಟ್ ಸ್ಟೆಪ್ ಇದೆ ಅಲ್ವಾ, ಅದಕ್ಕೆ ನಾನು ನನ್ನ ಹೆಂಡತಿಯನ್ನು ತಪ್ಪಿಕೊಂಡೆ ಏನಾಯಿತು ಅಂತ ಹೇಳಿ ತಮಾಷೆಯನ್ನು ಮಾಡ್ತಾರೆ. ತದನಂತರದಲ್ಲಿ ಎಲ್ಲರೂ ಸಹ ಸ್ವೀಟನ್ನು ತೆಗೆದುಕೊಳ್ತಾರೆ. ನೀನು ಯಾವಾಗಲೂ ಸಹ ಫೇಲ್ ಆಗ್ತಾ ಇರುವಂಥದ್ದು ಫಿಸಿಕಲ್ ಟೆಸ್ಟಲ್ಲಿ ಈ ಸಲ ನೀನು ಚೆನ್ನಾಗಿ ಮಾಡು, ನೀನು ಯಾವಾಗಲೂ ಸಹ ಈ ರಿಟರ್ನ್ ಎಕ್ಸಾಮ್ ಚೆನ್ನಾಗಿ ಮಾಡ್ತೀಯ, ಆದರೆ ನೀನು ಫಿಸಿಕಲ್ ಟೆಸ್ಟ್ನಲ್ಲಿ ನೀನು ಫೇಲ್ ಆಗ್ತಾ ಇರ್ತೀಯ, ಅದಕ್ಕಾಗಿ ಈ ಸಲ ನೀನು ಎಚ್ಚರ ವಹಿಸಿ ಚೆನ್ನಾಗಿ ಮಾಡು ಅಂತ ಹೇಳಿ ಮನೆಯವರೆಲ್ಲರೂ ಸಹ ಹೇಳ್ತಾರೆ. ಅದಕ್ಕೆ ಭೂಮಿ ಹೇಳ್ತಾರೆ, ನಾನು ಈ ಸಲ ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ, ನಾನು ಚೆನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾರೆ. ಆವಾಗ ಆಮೇಲೆ ಅಜಿತ್ತು ಸಹ ಯಾಕೆ ಬೇಜಾರಾಗಿದೆಯಾ, ಹೆಂಡತಿಯನ್ನು ಕಳಿಸೋದಕ್ಕೆ ಬೇಸರನ ಅಂತ ಹೇಳಿದಾಗ ಎಲ್ಲಿ ಹೋಗ್ತಾರೆ ಹೆಂಡತಿ, ಇಲ್ಲಿಗೆ ಬರಬೇಕಲ್ವಾ, ನನಗೇನಿಲ್ಲ ಬೇಜಾರಿಲ್ಲ ಅಂತ ಹೇಳ್ತಾನೆ. ತದನಂತರದಲ್ಲಿ ಈ ಸೀನ್ ಮುಗಿಯುತ್ತೆ. ಇನ್ನೊಂದು ಸೀನಲ್ಲಿ ಸತ್ಯ ಮತ್ತು ಈ ಅಜಿತ್ ಇಬ್ಬರು ಸಹ ಮಾತನಾಡ್ತಾ ಇರ್ತಾರೆ. ಸತ್ಯ ಹೇಳ್ತಾನೆ, ನಿನಗೆ ಭೂಮಿ ಪರೀಕ್ಷೆಯನ್ನು ಬರೆದಕ್ಕೆ ಹೋಗ್ತಿದ್ದಾಳೆ ಅಂತ ಹೇಳಿ ಬರೆದು ಮುಗಿಸಿ ಕೆಲಸಕ್ಕೆ ಹೋಗ್ತಿದ್ದಾಳೆ, ಇದು ಟ್ರೈನಿಂಗ್ಗೆ ಹೋಗ್ತಿದ್ದಾಳೆ ಅಂತ ಹೇಳಿ ನಿನಗೇನಾದರೂ ಬೇಸರನ, ಫಿಸಿಕಲ್ ಟೆಸ್ಟ್ ಮುಗಿಸಿ ಏನಾದರೂ ಅವರು ಅಲ್ಲೇ ಇದ್ದರೆ ಇಲ್ಲಿಗೆ ಬರೋದಿಲ್ಲ ಅವಳು, ಅದಕ್ಕೆ ನೀನು ಅವಳ ಹತ್ರ ಹೋಗಿ ಸಾರಿ ಕೇಳು, ಆಗೋಯ್ತು, ನಾವಿಬ್ಬರು ಹೊಂದಾಗೋಣ ಅಂತ ಹೇಳಿ ನೀನು ಮಾತನಾಡು ಅಂತ ಹೇಳಿದಾಗ ಇಲ್ಲ ಆ ರೀತಿ ಇಲ್ಲ ನಾನೇನು ಕೇಳೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯ ಹೇಳ್ತಾನೆ, ಇನ್ನೇನು 1 ವರ್ಷದ ಕಾಂಟ್ರಾಕ್ಟ್ ಮುಗಿದು ಹೋಗುತ್ತೆ, ನೀನು ಈ ರೀತಿ ಮಾಡೋದಕ್ಕೂ ಹೋಗಬೇಡ, ನೀನು ನಿನ್ನ ಕೈಯಾರ ಭೂಮಿಯನ್ನು ಮಿಸ್ ಮಾಡ್ಕೋಬೇಡ, ಈಗ ನೀ ಅಜಿತ್ ನಾರಾಯಣ ಆಗಿ ಹೋಗ್ತಾ ಇದ್ದಾಳೆ, ಪೊಲೀಸ್ ಏನು ಒಂದು ಇದೆ ಎಕ್ಸಾಮ್, ಅದನ್ನು ಅಲ್ಲಿಂದ ಬರಬೇಕಾದ್ರೆ ಭೂಮಿ ವೀರನ್ ಆಗಿ ಬರ್ತಾಳೆ, ಈ ರೀತಿಯಾಗಿ ನೀನು ಮಾಡ್ಕೊಬೇಡ, ಹೋಗಿ ಮೊದಲು ಸಾರಿ ಕೇಳು ಅಂತ ಹೇಳಿದಾಗ ಇಲ್ಲ ನನಗೆ ಮೊದಲು ಭೂಮಿ ಮೇಲೆ ಫೀಲಿಂಗ್ಸ್ ಇತ್ತು, ಆದರೆ ಈಗ ನನಗೆ ಭೂಮಿ ಮೇಲೆ ಯಾವುದೇ ರೀತಿಯಾದಂತಹ ಫೀಲಿಂಗ್ಸ್ ಇಲ್ಲ, ನನ್ನ ಭಯ ಎಲ್ಲವೂ ಸಹ ನಮ್ಮಮ್ಮನ ಮೇಲೆ, ಈ ಭೂಮಿ ಏನಾದರೂ ಎಕ್ಸಾಮ್ ಎಲ್ಲವನ್ನೂ ಸಹ ಕ್ಲಿಯರ್ ಮಾಡಿ ಎಲ್ಲವೂ ಸಹ ಆದ ನಂತರ ಅವಳು ಏನಾದರೂ ವಾಪಸ್ ಇಲ್ಲಿಗೆ ಬಂದಿಲ್ಲ ಅಂದರೆ ನನ್ನ ತಾಯಿಗೆ ನಾನು ಏನು ಹೇಳಲಿ, ಆ ಕಂಡೀಷನ್ ಬಗ್ಗೆ ಏನು ಹೇಳಲಿ, ನಾನು ಹೇಗೋ ಅವರನ್ನು ಒಪ್ಪಿಸ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಈಗಿರುವಂತಹ ಪರಿಸ್ಥಿತಿಯಲ್ಲಿ ನಾನು ಏನನ್ನೂ ಸಹ ಹೇಳುವ ರೀತಿಯಲ್ಲಿ ನಾನು ಇಲ್ಲ, ನಮ್ಮಮ್ಮನನ್ನು ಹೇಗೆ ನಾನು ಸಮಾಧಾನ ಮಾಡಲಿ ಅನ್ನುವಂಥದ್ದು ನನಗೆ ಮನಸ್ಸಿನಲ್ಲಿ ಇದೆ ಹೊರತು ಭೂಮಿ ಇಲ್ಲಿಗೆ ವಾಪಸ್ ಬರೋದಿಲ್ಲ ಅನ್ನುವಂತಹ ಯಾವುದೇ ನನಗೆ ಭಯ ಇಲ್ಲ ಅಂತ ಹೇಳಿದಾಗ ಸತ್ಯ ಸ್ವಲ್ಪ ಶಾಕ್ ಆಗ್ತಾನೆ. ಹಾಗಾದರೆ ನಿನಗೆ ಭೂಮಿ ಮೇಲೆ ಯಾವುದೇ ರೀತಿಯಾದಂತಹ ಫೀಲಿಂಗ್ಸ್ ಇಲ್ಲವೇ ಇಲ್ವಾ ಅಂತ ಕೇಳಿದಾಗ ಮೊದಲು ತುಂಬ ಫೀಲಿಂಗ್ಸ್ ಇತ್ತು, ಆದರೆ ಈಗ ನನಗೆ ಅವಳ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿ ಅಜಿತ್ ಸತ್ಯಗೆ ಹೇಳ್ತಾನೆ. ಅಜಿತ್ ಹಾಗೂ ಸತ್ಯಣ್ಣ ಈ ರೀತಿಯಾದಂತಹ ಕಾನ್ವರ್ಜೇಷನ್ ಮುಗಿಸಿದ ನಂತರದಲ್ಲಿ ಭೂಮಿಗೆ ಫಿಸಿಕಲ್ ಟೆಸ್ಟ್ನಲ್ಲಿ ಪಾಸ್ ಆಗೋದಕ್ಕೆ ಅವರ ಮಾವ ಸತ್ಯ ಎಲ್ಲರೂ ಸಹ ಸೇರಿ ಇವರಿಗೆ ಟ್ರೈನಿಂಗನ್ನು ಮಾಡೋದಕ್ಕೆ ಮನೆಯಲ್ಲಿ ಆಲ್ರೆಡಿ ಶುರು ಮಾಡ್ಕೊಂಡಿರ್ತಾರೆ. ಲಾಂಗ್ ಜಂಪನ್ನು ಮಾಡೋದಕ್ಕೆ ಅಂತ ಹೇಳಿ ಎಲ್ಲವೂ ಸಹ ಸಿದ್ಧತೆಯನ್ನು ಮಾಡಿರ್ತಾರೆ. ಆದರೆ ಭೂಮಿ ಇದೆಲ್ಲವನ್ನು ಸಹ ನೋಡಿ ಗಾಬರಿ ಒಳಗಾಗ್ತಾ ಇರ್ತಾರೆ. ತದನಂತರದಲ್ಲಿ ಯಾಕೆ ಅತ್ತಿಗೆವೆಲ್ಲ ನೋಡಿ ಹೆದರ್ಕೊಂಡ್ಬಿಟ್ರಾ ಅಂತ ಹೇಳಿದಾಗ ಇಲ್ಲ, ಹುಲಿ 2 ಹೆಜ್ಜೆ ಹಿಂದೆ ಇಡ್ತು ಅಂದರೆ ಭಯ ಅಂತ ಅಲ್ಲ, ಬೇಟೆ ಆಡೋದಕ್ಕೆ ಸಿದ್ಧ ಆಗ್ತಾ ಇದೆ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಆಮೇಲೆ ಜಂಪ್ ಮಾಡೋದಕ್ಕೆ ಅಂತ ಹೇಳಿ
ಹೋಗಿದಾಗ ಹಾಗೇನೆ ಬಂದು ಸ್ಟಾಪ್ ಮಾಡಿಬಿಡ್ತಾ ಇರ್ತಾಳೆ. ಆಗ ಅಲ್ಲಿ ಅಜಿತ್ ಎಲ್ಲವನ್ನೂ ಸಹ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಗ ಭೂಮಿಯನ್ನು ನೋಡಿ, ನಿನಗೆ ನಿಜವಾಗ್ಲೂ ನೀನು ಕಾನ್ಸ್ಟೇಬಲ್ ಆಗ್ತೀಯಾ? ನಿನ್ನ ಕೈಲಿ ಆಗೋದಕ್ಕಾಗುತ್ತಾ? ಹೋಗು, ನೀನು ಪಾಪಣ್ಣ ಅಂಗಡಿಲಿ ಹೋಗಿ ತಿನ್ನೋಕ್ಕೆ ಸರಿ ನೀನು ಹೋಗು ಅಂತ ಹೇಳಿ ಬೈದ್ಬಿಡ್ತಾರೆ. ನೋಡ್ಕೊಳ್ಳಿ ಈಗ ಹೇಗೆ ಮಾಡ್ತೀನಿ ಅಂತ ಹೇಳಿ ಅದೇ ಕೋಪದಿಂದ ಬಂದು ಲಾಂಗ್ ಜಂಪ್ನಲ್ಲಿ ಸಖತ್ತಾಗಿ ಜಂಪ್ ಮಾಡ್ತಾಳೆ. ಎಲ್ಲರೂ ಸಹ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಅಜಿತ್ ಓಕೆ ಪರವಾಗಿಲ್ಲ ಅಷ್ಟೇ ಅಂತ ಹೇಳ್ತಾನೆ. ಆಮೇಲೆ ಈ ಭೂಮಿ ಬೈಸ್ಕಿಯನ್ನು ಹೊಡಿತಾ ಇರ್ತಾಳೆ. ಅದನ್ನು ನೋಡಿ, ಇದೆಲ್ಲ ಚಿಕ್ಕ ಮಕ್ಕಳಲ್ಲಿ ನಾವು ಅಮ್ಮ ಏನಾದ್ರು ಪನಿಷ್ಮೆಂಟ್ ಕೊಟ್ಟಾಗ ಮಾಡ್ತಿದ್ದಂತಹ ರೀತಿಯಲ್ಲಿ ನೀನು ಮಾಡ್ತಾ ಇದೆಯಾ? ನಿನಗೇನು ಬರುತ್ತೆ? ನೀನು ಪಾಪಣ್ಣನ ಅಂಗಡೀಲಿ ಕಡಲೆಪುರಿ ತಿನ್ನೋಕ್ಕೆ ಲಾಯಕ್ ಅಂತ ಹೇಳಿ ಚುಡಾಯಿಸ್ತಾ ಇರ್ತಾನೆ. ಭೂಮಿ ಇದೆಲ್ಲವನ್ನು ನೋಡಿ ತುಂಬಾ ಕೋಪಗೊಳ್ತಾ ಇರ್ತಾಳೆ. ನೋಡಿ ನಾನು ಹೇಗೆ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಆದರೆ ಅಜಿತ್ ಮಾತ್ರ ಎಲ್ಲದರಲ್ಲೂ ಸಹ ಇವರು ಪಾಸ್ ಆಗಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಇಟ್ಕೊಂಡು ಇವರಿಗೆ ರೇಗಿಸಿ ಹೇಗಾದರೂ ಮಾಡಿ ಇವರು ಎಲ್ಲವ ಪಾಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೋಪ ಬಸಿ ಎಲ್ಲವನ್ನೂ ಸಹ ಚೆನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅಜಿತ್ ಆ ರೀತಿಯಾಗಿ ಹೇಳ್ತಾ ಇರ್ತಾನೆ. ಈಗ ಮನೆಯಲ್ಲಿ ಮೆಹಂದಿ ಸಂಭ್ರಮ ಶುರು ಆಗಿದೆ. ಎಲ್ಲರೂ ಸಹ ಲಕ್ಷ್ಮಿ ಮದುವೆಯನ್ನು ಮಾಡೋದಕ್ಕೆ ಅಂತ ಹೇಳಿ ಎಲ್ಲರೂ ಸಹ ತುಂಬಾ ಖುಷಿಯಲ್ಲಿ ಮದ್ದೂರಿಯಾಗಿ ಮದುವೆ ಸಂಭ್ರಮವನ್ನು ಶುರು ಮಾಡಿದ್ದಾರೆ. ಒಬ್ರಿಗೊಬ್ಬರು ಗೋರಂಟಿಯನ್ನು ಹಾಕ್ತಾ ಇರುವಂಥದ್ದು ತುಂಬಾ ಅದ್ಭುತವಾಗಿ ಎಲ್ಲರೂ ಸಹ ಮಾತುಕತೆಯಲ್ಲಿ ಮುಳುಗಿದ್ದಾರೆ. ಆಗ ಅಜ್ಜಿ ತಾಯಿ ಎಲ್ಲರೂ ಸಹ ಕೇಳ್ತಾರೆ, ಏನು ನಿಮಗೂ ಗೋರಂಟಿ ಹಾಕೋಕ್ಕೆ ಬರುತ್ತಾ ಅಂತ ಹೇಳಿದಾಗ, ನಾನು ಇದರಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್, ನನ್ನದು ಇದು ಇಡನ್ ಟ್ಯಾಲೆಂಟ್, ಇದೇನಾದರೂ ಸಹ ಎಲ್ರಿಗೂ ಸಹ ಗೊತ್ತಾದರೆ ನನಗೆ ಗೋರಂಟಿ ಹಾಕು ಅಂತ ಹೇಳಿ ಯಾವಾಗಲೂ ಸಹ ನನ್ನ ಹಿಂದೆ ಬಿದ್ದುಬಿಡ್ತಾರೆ. ಅದಕ್ಕಾಗಿ ನಾನು ಇದನ್ನು ಯಾರಿಗೂ ಸಹ ಹೇಳ್ದೇನೆ ನಾನು ಸುಮ್ಮನೆ ಇದ್ದೆ. ನಾನು ಯಾರಿಗೂ ಸಹ ಈ ರೀತಿಯಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಇದು ನನ್ನ ಹಿಡನ್ ಟ್ಯಾಲೆಂಟ್ ಗೊತ್ತಾ ಅಂತ ಹೇಳಿದಾಗ ಎಲ್ಲರೂ ಸಹ ಓಹೋ ಅಂತ ಹೇಳಿ ಎಲ್ಲರೂ ಸಹ ಒಬ್ರಿಗೊಬ್ಬರು ರೇಗಿಸ್ಕೊಂಡು ಅಲ್ಲಿಗೆ ಎಲ್ಲರೂ ಸಹ ಇರ್ತಾರೆ. ಇದೇ ಸಂದರ್ಭದಲ್ಲಿ ಇದ್ದಾಗ ಅಂಜು ಮನೆಗೆ ಎಂಟ್ರಿ ಆಗ್ತಾರೆ. ಅಂಜುವನ್ನು ನೋಡಿ ಎಲ್ಲರೂ ಸಹ ಖುಷಿಯಲ್ಲಿ ಮಾತಾಡ್ತಾರೆ. ಅಂಜು ಬಂದ ತಕ್ಷಣದಲ್ಲಿ ಮನೆಯಲ್ಲಿ ಎಲ್ಲ ಲಕ ಅಂತ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಎಲ್ಲರೂ ಸಹ ಇಲ್ಲ, ಸ್ವಂತ ಬಾಮೈದನ ಮದುವೆಗೆ ಯಾಕೆ ನಿನ್ನ ಗಂಡ ಬಂದಿಲ್ಲ ಅಂತ ಹೇಳಿದಾಗ, ಬಂದಿರೋ ಮಗಳು ಗಂಟ ಬರದೇ ಇರೋ ಅಳಿಯನೇ ನಿಮಗೆ ಬಂದರೆ ಬರದೇವ್ರು ಇರಲಿ ಬಿಡಿ, ನಾನು ಬಂದಿದ್ದೀನಲ್ವ, ನಾನು ಬಂದಿರೋದಕ್ಕೆ ಖುಷಿನೇ ಇಲ್ಲ ನಿಮ್ಮ ಯಾರಿಗೂ ಅಂತ ಹೇಳಿದಾಗ, ಇಲ್ಲ ಅವರು ಸಹ ಬರಬೇಕಲ್ವ ಅಂತ ಹೇಳಿದಾಗ, ಇಲ್ಲ ಅವರು ಬಿಡಿ ಅವ್ರ ಬಗ್ಗೆ, ಇವಾಗ ನಾನು ಬಂದಿದ್ದೀನಲ್ಲ ನನ್ನ ಬಗ್ಗೆ ಮಾತ್ರ ಮಾತನಾಡಿ ಅಂತ ಹೇಳಿ ಇವರು ಹೇಳ್ತಾರೆ. ಹೀಗೆ ಎಲ್ಲರೂ ಸಹ ಮಾತನಾಡ್ತಾ ಇರುವಾಗ ಎಲ್ಲರೂ ಸಹ ಖುಷಿ ಸಂತೋಷದಲ್ಲಿ ಇರ್ತಾರೆ. ಆಗ ಅಂಜು ಹೇಳ್ತಾರೆ, ನೋಡು ಆಗಲೇ ಹುಡುಗಿ ಪಕ್ಕ ಯಾವಾಗಲೂ ಸಹ ಕಚ್ಕೊಂಡೇ ಇರ್ತೀಯ, ಇನ್ನೇನಾದರೂ ಮದುವೆ ಆದಮೇಲೆ ಅಮ್ಮೋರ ಗಂಡ ನೀನು ಫಿಕ್ಸು ಅಂತ ಹೇಳ್ತಾಳೆ. ಆಗ ಅಜಿತ್ ತಾಯಿ, ಇಲ್ಲ ನನ್ನ ಮಗ ಯಾಕಂಗೆ ಆಗ್ತಾನೆ, ನೀನು ಯಾಕಂಗೆ ಅಂತೀಯ ಅಂತ ಹೇಳಿದಾಗ, ಇಲ್ಲ ಅದೇ ರೀತಿ ಆಗೋದು ನೋಡ್ಕೊಳ್ಳಿ ಬೇಕಾದ್ರೆ ಅಂತ ಹೇಳಿ ಹುಡುಗ ಮತ್ತು ಹುಡುಗಿಯನ್ನು ಇಬ್ಬರನ್ನು ಸಹ ರೇಗಿಸ್ತಾ ಎಲ್ಲರೂ ಸಹ ಮನೆಯಲ್ಲಿ ತುಂಬಾ ಖುಷಿ ಸಂತೋಷದಿಂದ ಮುಳುಗಿರ್ತಾರೆ. ನನ್ನ ಜಾಗ ಬಿಡು ಇದು ಅಂತ ಹೇಳಿ ಅಂಜು ಎಲ್ಲರನ್ನು ಸಹ ಎಬ್ಬರಿಸಿ ಕೂತ್ಕೋತಾಳೆ. ಆಮೇಲೆ ಮುಂದಿನ ಸಂಚಿಕೆಯಲ್ಲಿ ಅಜಿತ್ ತುಂಬಾ ನೋಡ್ತಾ ಇರ್ತಾರೆ. ಅವರು ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಈ ಭೂಮಿ ಕೆಚ್ಕೊಂಡಾಗ ಬಂದು ನೋಡಿದಾಗ ಭೂಮಿ ಬಿದ್ದೋಗಿದ ನಂತರದಲ್ಲಿ ಎಲ್ಲರೂ ಸಹ ಶಾಕ್ ಆಗ್ತಾ ಇರ್ತಾರೆ. ಏನಾಯಿತು ಭೂಮಿಗೆ ಅಂತ ಹೇಳಿ ತುಂಬಾ ಟೆನ್ಷನ್ನಲ್ಲಿ ಅಜಿತ್ ಇರ್ತಾರೆ. ಅಜಿತ್ ಹಾಗೂ ಭೂಮಿ ಇಬ್ಬರ ನಡುವೆ ಈ ಮದುವೆ ತದನಂತರದಲ್ಲಿ ಏನು ಲಕ್ಷ್ಮಿ ಮದುವೆ ಕಂಪ್ಲೀಟ್ ಆದಮೇಲೆ ಭೂಮಿ ಮನೆ ಬಿಟ್ಟು ಹೊರಟೋಗ್ತಾಳೆ ಅನ್ನುವಂತಹ ನೋವು ಕೊರಗು ಈ ಅಜಿತ್ಗೆ ಇದ್ದೇ ಇರುತ್ತೆ. ಆದರೂ ಸಹ ಅಜಿತ್ ಸ್ವಲ್ಪನೇ ತುಂಬ ಬೇಸರವನ್ನು ಪಟ್ಕೊಂಡಿರ್ತಾನೆ. ಆದರೆ ಇದೆಲ್ಲವೂ ಸಹ ತೋರಿಸುತ್ತೆ ನನಗೇನೂ ಸಹ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಇವನು ಇರ್ತಾನೆ. ನಿಮಗೇನಾದರೂ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ಕಂಟೆಂಟ್ಗಳು ಬರ್ತಾನೆ ಇರುತ್ತೆ.